ಸ್ವಾಮಿ, ಇದೆಂತಹ ಸಂದಿಗ್ಧ ಪರಿಸ್ಥಿತಿ? ನನಗೇನೋ ಅನುಮಾನ. ಲಕ್ಷ್ಮೀದೇವಿಯು ನಿಜವಾಗಲೂ ಎಲ್ಲವನ್ನು ಮರೆತಿದ್ದಾಳೋ ಅಥವಾ ಮಹಾವಿಷ್ಣುವನ್ನು ಸತಾಯಿಸುತ್ತಿದ್ದಾಳೋ? ಲಕ್ಷ್ಮೀದೇವಿ ವಿಷ್ಣುದೇವನನ್ನು ಸತಾಯಿಸುತ್ತಿದ್ದಾರೆ ಎಂದು ನನಗೆ ಅನ್ನಿಸುತ್ತಿಲ್ಲ ದೇವಿ. ಅದ್ಯಾವುದೋ ವಿಶಿಷ್ಟ ಕಾರಣಕ್ಕಾಗಿಯೇ ಭೃಗುಮುನಿಯ ಮಗಳಾಗಿ ಲಕ್ಷ್ಮೀದೇವಿಯ ಜನ್ಮವಾಗಿದೆ. ಅದರಂತೆಯೇ ಆಕೆ ಸಾಂಸಾರಿಕ ಬಂಧನಗಳಲ್ಲಿ ಬಂಧಿಯಾಗಿದ್ದಾರೆ. ಹೀಗಾಗಿಯೇ ಆಕೆಗೆ ತಮ್ಮ ಜನ್ಮದ ಪೂರ್ವೋದ್ದೇಶದ ಅರಿವು ಇಲ್ಲವಾದಂತಿದೆ. ಹಾಗಿದ್ದರೆ ಪರಿಸ್ಥಿತಿ ಅತಿ ಗಂಭೀರ ಎಂದಾಯಿತಲ್ಲವೇ ಪ್ರಭು? ಒಂದೆಡೆ ಭೃಗುಮುನಿಗಳು, ಇನ್ನೊಂದೆಡೆ ಶುಕ್ರಾಚಾರ್ಯ, ಮತ್ತೊಂದೆಡೆ ವಿಷ್ಣುವಿನ ಮೇಲಿನ ದ್ವೇಷದ ಅಗ್ನಿಯಲ್ಲಿ ಕುದಿಯುತ್ತಿರುವ ಮಾಯಾವಿ ಶಕ್ತಿಗಳ ಮಹಾಮಾಯಿ ಖ್ಯಾತಿ. ಇದಿಷ್ಟು ಸಾಲದೆಂಬಂತೆ ಲಕ್ಷ್ಮೀದೇವಿಗೆ ತನ್ನ ಪೂರ್ವ ಪಾತ್ರದ ಅರಿವು ಕೂಡ ಇಲ್ಲ. ಇಷ್ಟೆಲ್ಲ ವಿರೋಧಿ ಶಕ್ತಿಗಳ ಮಧ್ಯದಲ್ಲಿ ನನ್ನ ಸಹೋದರ ವಿಷ್ಣು ಏನು ಮಾಡಬಹುದು? ಇನ್ನು ಅವರ ಪ್ರೇಮದ ಗತಿ? ಅವರು ತಮ್ಮ ಪ್ರೀತಿಯನ್ನು ಮರಳಿ ಗಳಿಸುವುದಾದರೂ ಹೇಗೆ ಸ್ವಾಮಿ? ವಿಷ್ಣು ವಿಷ್ಣು ನನ್ನ ನಾಮಧೇಯ. ಏನು ಹೆಸರು ಹೇಳಿದೆ ನೀನು? ವಿಷ್ಣು? ಆ ವಿಷ್ಣು ಇಲ್ಲಿಗೆ ಆಗಮಿಸಿದ್ದಾನೆ. ಆದರೆ ನೀನು ಮಾತ್ರ ಒಬ್ಬಳೆ ಹೊರಗಡೆ ಹೋಗಬೇಡ. ವಿಷಯ ಏನಿರಬಹುದು? ನನ್ನನ್ನು ಯಕ್ಷರಿಂದ ಕಾಪಾಡಿದ ವಿಷ್ಣುವಿನ ಕುರಿತು ಎಲ್ಲರೂ ಕೋಪಗೊಳ್ಳುತ್ತಿದ್ದಾರೆ. ಇದಕ್ಕೇನು ಕಾರಣವಿರಬಹುದು? ನನಗೆ ಗೊತ್ತೇ ಇರದ ಯಾವುದೋ ವಿಚಾರವಿದೆ. ಅದೇನೆಂದು ನಾನು ತಿಳಿಯಬೇಕು. ಪ್ರಭು, ದೇವರ್ಷಿಗಳೇ, ಗೃಹ ನಿರ್ಮಾಣದ ಕಾರ್ಯ ಸಂಪನ್ನವಾಯಿತು. ಈಗ ನಾನು ಅರ್ಧ ಗೆದ್ದಂತೆಯೇ. ಬನ್ನಿ ಬನ್ನಿ ಪ್ರಭು. ಗೃಹವೇನೋ ಸಿದ್ಧವಾಯಿತು ಎನ್ನುವುದು ಸಂತೋಷದ ವಿಷಯ ಪ್ರಭು. ಗೃಹ ನಿರ್ಮಾಣವಾದ ಮೇಲೆ ಗೃಹ ಪ್ರವೇಶವನ್ನು ಶಾಸ್ತ್ರೋಕ್ತವಾಗಿ ಮಾಡಬೇಕಲ್ಲವೇ? ನೋಡಿ, ಅದಕ್ಕೆ ನಸುಕಿನ ಶುಭ ವೇಳೆಯನ್ನು ನಿಶ್ಚಯಿಸಿ ಬ್ರಾಹ್ಮಣರೊಂದಿಗೆ ಪೂಜೆಗೆ ಬೇಕಾಗುವ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೇನೆ. ಇಲ್ಲ ದೇವರ್ಷಿಗಳೇ, ಇಲ್ಲಿ ಗೃಹ ಪ್ರವೇಶ ಮಾಡುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಮನೆಯಲ್ಲಿ ಮನೆದನ್ನೇ ಇದ್ದಾಗಲೇ ಅದು ನಿಜವಾದ ಮನೆಯೆನಿಸಿಕೊಳ್ಳುತ್ತದೆ. ಇಲ್ಲವಾದಲ್ಲಿ ಅಲ್ಲಿ ಮನಸ್ಸು ನಿಲ್ಲಲು ಹೇಗೆ ಸಾಧ್ಯ? ನೀವೇ ಹೇಳಿ. ಆದ್ದರಿಂದ ಇಲ್ಲಿ ಗೃಹ ಪ್ರವೇಶದ ಅಗತ್ಯವಿಲ್ಲ. ಇದು ನನ್ನ ಪ್ರಿಯೆಯನ್ನು ಪಡೆಯುವವರೆಗೆ ನಾನು ಇರುವ ಸ್ಥಳವಷ್ಟೇ. ದೇವರ್ಷಿಗಳೇ, ದೇವರ್ಷಿಗಳೇ, ಪ್ರಭು, ನಾನು ನಿಮಗೆ ಮೊದಲೇ ಎಚ್ಚರಿಸಿದ ವಿಷಯ ಮರೆತು ಹೋಯಿತೆ? ಈ ಸ್ಥಳಕ್ಕೆ ಅನಗತ್ಯವಾಗಿ ಜನರು ಬಂದು ಹೋಗುವುದು ಉಚಿತವಲ್ಲ ಎಂದಿದ್ದೆ. ಆದರೆ ನೀವು ಹೀಗೆ ಜನರನ್ನು ಕರೆತರುತ್ತಿದ್ದರೆ ನನ್ನ ಕುರಿತು ಸುಳಿವು ಸಿಗುವುದು ಸುಲಭವಾಗುವುದಿಲ್ಲವೇ? ಅಲ್ಲಿಗೆ ಸಹಾಯ ಮಾಡುವೆನೆಂದು ಈ ರೀತಿ ಸಮಸ್ಯೆಗಳನ್ನು ತಂದರೆ ನನ್ನ ಹಾಗೂ ದೇವಿಯ ಸಂಗಮಕ್ಕೆ ಸಂಚಕಾರ ತಂದಂತಾಗುವುದು.
ದೇವಿ, ನೀವು ಈ ಮಾತುಗಳನ್ನು ನಿಮ್ಮ ಸಹೋದರನ ಮೇಲಿನ ಪ್ರೀತಿಯಿಂದ ಹೇಳುತ್ತಿದ್ದೀರಿ. ಪ್ರೀತಿ ಎಂಬುದು ಕಾಲ ಉರುಳಿದಂತೆ ಸುಖಕ್ಕೆ ಮೂಲವಾಗುವುದೇ ಹೊರತು ಕಷ್ಟ ಅಥವಾ ದುಃಖಗಳಿಗೆ ಕಾರಣವಾಗುವುದಿಲ್ಲ. ಕೆಲವೊಮ್ಮೆ ನಮ್ಮ ಅಚಾತುರ್ಯಗಳಿಂದಾಗಿ ನಾವು ಕಷ್ಟವನ್ನು ಎದುರಿಸುವಂತಾಗಬಹುದು. ಅಂತಹ ಸಂದರ್ಭಗಳಲ್ಲಿ ಮುಂದಿನ ದಾರಿ ಕಾಣದೆ ನಾವು ವಿವಶರಾಗುವುದು ಸಹಜವೇ. ಮಹಾವಿಷ್ಣುವು ಭೃಗು ಮಹರ್ಷಿಯನ್ನು ಗೌರವಿಸಿದ್ದು ಉಚಿತವೇ ಆದರೂ ಅವರ ಆ ವರ್ತನೆಯು ಅವರಿಗೆ ತಿಳಿಯದಂತೆ ಒಬ್ಬ ಸ್ತ್ರೀಯ ಹೃದಯಕ್ಕೆ ನೋವುಂಟು ಮಾಡಿದೆ. ಅದರ ಫಲವೇ ಈಗ ಮಹಾವಿಷ್ಣುವು ಅನುಭವಿಸುತ್ತಿರುವ ಈ ಕಷ್ಟಗಳು. ಹಾಗಾದರೆ ನನ್ನ ಸಹೋದರ ವಿಷ್ಣುದೇವ ಈ ಕಷ್ಟಗಳನ್ನು ಇನ್ನೆಷ್ಟು ಕಾಲ ಅನುಭವಿಸಬೇಕು ಮಾತೆ? ತಾನು ಭೃಗುಪುತ್ರಿಯಲ್ಲ, ವಿಷ್ಣುವಿನ ಹೃದಯದಲ್ಲಿ ವಾಸಿಸುವ ಲಕ್ಷ್ಮೀ ಎನ್ನುವ ಸಂಗತಿ ಲಕ್ಷ್ಮೀದೇವಿಗೆ ಯಾವಾಗ ಅರಿವಾಗುತ್ತದೆ ಮಾತೆ? ಆ ಅರಿವು ಮೂಡುವ ಕಾಲ ಆರಂಭವಾಗಿದೆ ದೇವಿ. ಹಾಗಾಗಿಯೇ ಲಕ್ಷ್ಮೀದೇವಿ ಈ ವಿಷ್ಣುವು ಯಾರು ಎಂಬುದರ ಕುರಿತಾಗಿ ಯೋಚಿಸಲು ಆರಂಭಿಸಿದ್ದಾರೆ. ಜೊತೆಗೆ ಅವರ ಬಗ್ಗೆ ಇನ್ನಷ್ಟು ವಿಷಯವನ್ನು ತಿಳಿಯುವಲ್ಲಿ ಆಕೆ ವ್ಯಾಕುಲಳಾಗಿರುವುದು. ಚಿಂತಿಸದಿರಿ ದೇವಿ, ಈಗ ಘಟಿಸುತ್ತಿರುವುದೆಲ್ಲವೂ ಒಳ್ಳೆಯದಕ್ಕಾಗಿಯೇ. ಏಕೆ ನನ್ನನ್ನು ತಡೆಯುತ್ತಿದ್ದೀರಿ? ನನ್ನನ್ನು ಹೊರಗೆ ಹೋಗಲು ಬಿಡಿ. ಅಮ್ಮ, ಅಮ್ಮ, ಈಗಿಂದೀಗಲೇ ನೀವು ನನ್ನ ಪ್ರಶ್ನೆಗೆ ಉತ್ತರ ನೀಡಬೇಕು. ಹೇಳಿ, ನಾನು ಹೊರ ಹೋಗುವುದಕ್ಕೆ ಯಾಕೆ ಎಲ್ಲರೂ ತಡೆಯುತ್ತಿದ್ದಾರೆ? ನನ್ನನ್ನು ರಕ್ಷಿಸಿದವರನ್ನು ಸನ್ಮಾನ ಮಾಡುವುದನ್ನು ಬಿಟ್ಟು ಯಾಕೆ ಎಲ್ಲರೂ ಅವರ ಮೇಲೆ ಕೋಪಗೊಂಡಿದ್ದಾರೆ? ಸಾಲದಕ್ಕೆ ನನ್ನನ್ನು ಹೊರ ಹೋಗಲು ಬಿಡುತ್ತಿಲ್ಲ. ಇಷ್ಟಕ್ಕೂ ನೀವೆಲ್ಲ ಮಾತನಾಡುತ್ತಿರುವುದು ಯಾವ ವಿಷ್ಣುವಿನ ಕುರಿತಾಗಿ? ನಿಮಗೂ ಅವರಿಗೂ ಯಾಕೆ ಇಂತಹ ಶತ್ರುತ್ವ? ಈ ಕ್ಷಣದಲ್ಲಿ ನಾನು ನಿನಗೆ ಯಾವ ವಿವರಗಳನ್ನು ಹೇಳಲಾಗುವುದಿಲ್ಲ ಮಗಳೇ. ನೀನಿಲ್ಲಿಂದ ಹೊರಗೆ ಹೋಗುವುದು ಉಚಿತವೂ ಅಲ್ಲ. ನಾನು ಖಂಡಿತವಾಗಿ ಹೇಳುತ್ತಿದ್ದೇನೆ, ನಾನು ಹೋಗುತ್ತೇನೆ. ನಿಯತಿ, ನಾನು ನಿಮ್ಮ ಮನೆ ಮಗಳು, ಬಂದಿಯಲ್ಲ. ನನ್ನ ಸ್ವಾತಂತ್ರ್ಯವನ್ನು ಹೀಗೆ ಕಸಿದುಕೊಳ್ಳುವಂತಿಲ್ಲ. ಮಗಳೇ, ಸಮಾಧಾನ. ಮಾತೆಯೊಂದಿಗೆ ಇಷ್ಟು ಏರಿನ ಧ್ವನಿಯಲ್ಲಿ ಮಾತನಾಡುವಷ್ಟು ಕೋಪವೇ? ನೀವೇ ಹೇಳಿ ಅಪ್ಪಾಜಿ, ನಾನು ಮನೆ ಮಗಳೋ ಅಥವಾ ಬಂದಿಯೋ? ಛೆ, ಇದೆಂತಹ ಪ್ರಶ್ನೆ ಮಗಳೇ. ನಿನ್ನನ್ನು ಬಂಧಿ ಎಂದು ಯಾರು ಹೇಳಿದರು? ನಿಜ ಹೇಳಬೇಕು ಎಂದರೆ ನೀನು ನನ್ನ ಸರ್ವಸ್ವ. ನಿನ್ನ ಪ್ರೀತಿಯ ಬಂಧಿಯಲ್ಲಿ ನಾನು ಬಂಧಿಯಾಗಿದ್ದೇನೆ. ಮತ್ತೇಕೆ ನನ್ನನ್ನು ಈ ಸ್ಥಳದಿಂದ ಹೊರ ಹೋಗಲು ಬಿಡುತ್ತಿಲ್ಲ? ಕಾರಣ ಕೇಳಿದರೆ ಅಮ್ಮ ಮಾತು ತಪ್ಪಿಸುತ್ತಾಳೆ, ಸಹೋದರ ಸಿಟ್ಟಿಗೇರುತ್ತಾನೆ. ಶುಕ್ರ, ನಿನ್ನ ಸಹೋದರಿ ಹೊರಹೋಗಲು ಬಯಸಿದರೆ ಆಕೆಯನ್ನು ಹೊರಹೋಗಲು ಬಿಡು ಎಂದು ನಾನು ನಿನಗೆ ಹೇಳಲಿಲ್ಲವೇ? ಹೋಗುವಾಗ ನಿನ್ನ ಅಂಗರಕ್ಷಕರೊಂದಿಗೆ ಕಳುಹಿಸಿಕೊಡು ಎಂದು ನಾನು ನಿನಗೆ ಹೇಳಲಿಲ್ಲವೇ? ಮಗಳೇ, ನೀನು ಹೊರಹೋಗಲು ಇಚ್ಛಿಸಿದರೆ ಧಾರಾಳವಾಗಿ ಹೋಗಬಹುದು. ಆದರೆ ನಿನ್ನ ಜೊತೆಯಲ್ಲಿ ಅಂಗರಕ್ಷಕರು ಕೂಡ ಬರುತ್ತಾರೆ. ಇದು ನಿನ್ನ ತಂದೆಯ ಆಜ್ಞೆಯಲ್ಲ, ನಿನ್ನ ತಂದೆಯ ಕೋರಿಕೆ ಎಂದು ತಿಳಿದುಕೋ. ನಾರಾಯಣ ನಾರಾಯಣ. ನನ್ನ ಕಣ್ಣುಗಳು
ನನ್ನಿಂದಲೇ ನಂಬಲು ಸಾಧ್ಯವಾಗುತ್ತಿಲ್ಲ. ಮಾತೆ ಪಾರ್ವತಿ ದೇವಿ, ಮಾತೆ ಸರಸ್ವತಿ ದೇವಿ, ಪ್ರಣಾಮಗಳು. ಹೌದು, ನೀವಿಬ್ಬರು ಇಲ್ಲಿ ಏನು ಮಾಡುತ್ತಿದ್ದೀರಿ? ನಿಮ್ಮ ಈ ಆಗಮನದ ಕ್ಷಣ ಸಂತೋಷಕ್ಕಿಂತಲೂ ನನಗೆ ಆತಂಕವೇ ಹೆಚ್ಚಿಸುತ್ತಿದೆ. ಮಹಾವಿಷ್ಣು ನಿಮ್ಮಿಬ್ಬರನ್ನು ಇಲ್ಲಿ ನೋಡಿದರೆ ನಾನೇ ನಿಮ್ಮನ್ನು ಕರೆಸಿದೆನೆಂದು ಭಾವಿಸುತ್ತಾರೆ. ಅವರು ನಾನೇ ಇಲ್ಲಿಗೆ ಬಂದು ಹೋಗಬಾರದೆಂದು ಆದೇಶಿಸಿದ್ದಾರೆ. ನೀವು ಚಿಂತಿಸಬೇಡಿ ದೇವರ್ಷಿಗಳೇ, ನಮ್ಮಿಂದ ಅವರಿಗೇನು ತೊಂದರೆಯಾಗದು. ಈ ಗುಡಿಸಲಿನಲ್ಲಿ ಮಹಾವಿಷ್ಣು ಯಾವುದೇ ಕಷ್ಟಗಳನ್ನು ಅನುಭವಿಸಬಾರದೆಂಬುದು ನಮ್ಮ ಇಚ್ಛೆ. ಅದಕ್ಕಾಗಿಯೇ ಇಲ್ಲಿ ಎಲ್ಲವನ್ನೂ ಓರಣ ಮಾಡಲೆಂದು ಬಂದಿದ್ದೇವೆ. ನೀವು ಚಿಂತಿಸದಿರಿ ದೇವರ್ಷಿಗಳೇ. ಮಹಾವಿಷ್ಣು ಇಲ್ಲಿಗೆ ಬರುವ ಮೊದಲೇ ನಾವು ಇಲ್ಲಿಂದ ಹೊರಟು ಹೋಗುತ್ತೇವೆ. ಒಂದು ವೇಳೆ ಅವರು ಪ್ರಶ್ನಿಸಿದರೆ ಈ ಕುಟೀರವನ್ನು ನೀವೇ ಓರಣಗೊಳಿಸಿದಿರೆಂದು ಹೇಳಿಬಿಡಿ, ಸರಿಯೇ? ದೇವರ್ಷಿಗಳೇ, ನೀವಿನ್ನು ವಿಶ್ರಮಿಸಿ, ನಾವು ಓರಣ ಮಾಡುತ್ತೇವೆ. ಇದೆಂತಹ ಬದಲಾವಣೆ ದೇವರ್ಷಿಗಳೇ! ಎಂತಹ ಚೊಕ್ಕವಾದ ಅಲಂಕಾರ! ಈ ಕುಟೀರವನ್ನು ಹೀಗೆ ಅಲಂಕರಿಸಿದವರು ಯಾರು? ನಾನೇ ಪ್ರಭು, ನಾನೇ. ಈ ಅಲಂಕಾರವನ್ನೆಲ್ಲ ಮಾಡಿದ್ದು ನಾನೇ. ನೀವೇ? ನೀವು ಈ ರೀತಿ ಓರಣಗೊಳಿಸಿದಿರೆ? ಈ ಕೆಲಸ ಮಾಡಬೇಕೆಂದು ನಿಮಗೇಕೆ ಅನಿಸಿತು? ನೀವು ಈ ಕೆಲಸದಲ್ಲಿ ಇಷ್ಟೊಂದು ಪಾರಂಗತರು ಎಂಬುದು ನನಗೆ ತಿಳಿದೇ ಇರಲಿಲ್ಲ. ಪ್ರಭು, ಒಮ್ಮೊಮ್ಮೆ ಇದೆಲ್ಲ ತಾನಾಗಿ ಆಗಿಬಿಡುತ್ತದೆ. ನನ್ನ ಪರಿಣಿತಿ ಏನೆನ್ನುವುದಕ್ಕೆ ಸಾಕ್ಷಿ ನಿಮ್ಮ ಕಣ್ಮುಂದೇ ಇದೆ. ತಾವು ಪ್ರತ್ಯಕ್ಷವಾಗಿ ಕಾಣುತ್ತಿರುವುದರಿಂದ ಹೆಚ್ಚಿನ ಸಾಕ್ಷಿಯ ಅಗತ್ಯವಿಲ್ಲವಷ್ಟೇ. ಹೌದು, ನಿಮ್ಮ ಪರಿಣಿತಿ ನನಗೆ ಕಾಣಿಸುತ್ತಿದೆ. ಆದರೆ ಈ ಪರಿಣಿತಿ ನಿಮಗೆ ಬಂದದ್ದಾದರೂ ಎಲ್ಲಿಂದ ಎಂಬುದೇ ನನ್ನ ಪ್ರಶ್ನೆ. ನಾರಾಯಣ ನಾರಾಯಣ, ಅದೆಷ್ಟೊಂದು ಪ್ರಶ್ನೆಗಳು ಭಗವಂತ. ದಯಮಾಡಿ ಪ್ರಶ್ನೆಗಳನ್ನ ಕೇಳುವುದನ್ನು ನಿಲ್ಲಿಸಿ. ನೀವು ಇಷ್ಟೊಂದು ಪ್ರಶ್ನೆಗಳನ್ನ ಕೇಳುತ್ತಾ ಹೋದರೆ ನಾನು ಉತ್ತರ ಸಿಗದೆ ಸಿಲುಕಿಕೊಂಡೇನೋ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕಿಂತ ನಾನು ಇಲ್ಲಿಂದ ಹೊರಡುವುದೇ ವಾಸಿ. ನಾನಿನ್ನು ಹೊರಡುತ್ತೇನೆ ಪ್ರಭು. ನಾರಾಯಣ ನಾರಾಯಣ. ಓ ನಿಯತಿ, ಬಾ ಗೆಳತಿ. ಎಷ್ಟೊಂದು ಸಮಯವಾಯಿತು ನಿನ್ನನ್ನು ಕಂಡು. ನೀನು ಕ್ಷೇಮವೇ ನಿಯತಿ? ಅಲ್ಲಿ ನೋಡಿ, ದೇವಿಯವರು ಅತ್ತ ಕಡೆಯೇ ಹೋಗುತ್ತಿದ್ದಾರೆ. ನಡೆಯಿರಿ, ಅವರನ್ನು ಹಿಂಬಾಲಿಸೋಣ. ಬೇಗ ಬೇಗ.
ಸ್ಥಳದಲ್ಲಿ ಆ ದಿನ ನಾನು ವಿಷ್ಣುವನ್ನು ಭೇಟಿಯಾಗಿದ್ದು. ಇಲ್ಲೇ ಸುತ್ತಮುತ್ತ ಎಲ್ಲಾದರೂ ಇರಲೇಬೇಕು. ಅರೆ, ನಾವು ಮೋಸ ಹೋಗಿದ್ದೇವೆ. ನಿಯತಿ ದೇವಿ ಇಲ್ಲವೇ ಇಲ್ಲ. ಅವರ ವಸ್ತ್ರವನ್ನು ಧರಿಸಿರುವುದು ಅವರ ಗೆಳತಿ ಸುಲೋಚನಾ. ನಡೀರಿ, ಹುಡುಕೋಣ, ನಡೀರಿ. ಹಾ ಹಾ, ಬನ್ನಿ. ದೇವಿ, ತಾವು ಹುಡುಕುತ್ತಿರುವುದು ನನ್ನನ್ನೇ? ಹೌದು, ನಾನು ನಿಮ್ಮನ್ನೇ ಹುಡುಕುತ್ತಿದ್ದೆ. ನಾನು ಹುಡುಕುತ್ತಿರುವುದು ನಿಮ್ಮನ್ನೇ ಎಂದು ನಿಮಗೆ ಹೇಗೆ ತಿಳಿಯಿತು? ನಾನು ಹಾಗೆಯೇ ಊಹಿಸಿದೆ ಅಷ್ಟೇ. ಇರಲಿ, ನೀವು ನನಗಾಗಿಯೇ ಹುಡುಕುತ್ತಿದ್ದೀರಿ ಎಂದು ತಿಳಿದು ಸಂತೋಷವಾಯಿತು. ಆದರೆ ನನ್ನನ್ನು ಅರಸಿ ಬಂದ ಕಾರಣ ಕೇಳಬಹುದೇ? ನಾನು ನಿಮ್ಮನ್ನು ನನ್ನ ಸಹೋದರನಿಗೆ ಪರಿಚಯಿಸಿಕೊಡೋಣ ಎಂದಿದ್ದೆ. ಅಂದು ನೀವು ಯಕ್ಷರನ್ನು ಹೊಡೆದು ಓಡಿಸಿ ನನ್ನ ಪ್ರಾಣವನ್ನು ರಕ್ಷಿಸಿದವರು ತಾವೇ ಎಂದು ಆ ದಿನವೇ ಅವರಿಗೆ ಪರಿಚಯಿಸಬೇಕೆಂದಿದ್ದೆ. ಆದರೆ ಅದಕ್ಕೂ ಮೊದಲು ತಾವೇಕೆ ಹೊರಟು ಬಿಟ್ಟಿರಿ? ನಾನು ಅಲ್ಲೇ ಇದ್ದೇನಲ್ಲ ದೇವಿ. ಏನು? ಅಲ್ಲೇ ಇದ್ದೀರಾ? ಅಲ್ಲಿ ಎಲ್ಲಿ ಇದ್ದೀರಿ? ನಾನು ನಿಮ್ಮನ್ನು 4 ದಿಕ್ಕಿನಲ್ಲಿ ಹುಡುಕಿದೆ, ನಿಜಕ್ಕೂ ಹುಡುಕಿದೆ. ಆದರೆ ನಿಮ್ಮ ಸುಳಿವೇ ಇರಲಿಲ್ಲವಲ್ಲ. 4 ದಿಕ್ಕುಗಳಲ್ಲೇನೋ ಹುಡುಕಿದಿರಿ, ಆದರೆ ನೀರಿನಲ್ಲಿ ಹುಡುಕಿದಿರೇನು? ನೀರಿನಲ್ಲೇ? ಹೌದು, ನಾನು ಮತ್ಸ್ಯ ರೂಪ ತಾಳಿ ನೀರಿನೊಳಗೆ ಇದ್ದುಕೊಂಡೇ ನಿಮ್ಮ ಸಂಭಾಷಣೆಯನ್ನು ಆಲಿಸುತ್ತಿದ್ದೆ. ಮತ್ಸ್ಯ ರೂಪವೇ?